ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನವರಾತ್ರಿಯ 7ನೇ ದಿನವಾದ ಕಾಳರಾತ್ರಿ ಅಮ್ಮನವರ ಬಗ್ಗೆ ಒಂದಷ್ಟು ವಿವರಣೆ ಬನ್ನಿ ನೋಡೋಣ. ಕಾಳ ಮತ್ತು ರಾತ್ರಿ ಎಂಬುವ ಪದಗಳು ಕಾಳರಾತ್ರಿ ಅಮ್ಮನವರ ಪರಿಚಯ ಮಾಡಿಕೊಡುತ್ತೆ. ಕಾಲ ಎಂದರೆ ಕಪ್ಪು ಎಂದರ್ಥ, ಹಾಗೆ ರಾತ್ರಿ ಎಂದರೆ ಅಂಧಕಾರ ಎಂದರ್ಥ. ಈ ತಾಯಿಯು ಕಪ್ಪು ಮೈಬಣ್ಣವನ್ನು ಹೊಂದಿರುತ್ತಾಳೆ. ಈ ತಾಯಿಯ ಕೇಶಗಳು ಅಥವಾ ಕೂದಲುಗಳು ಹರಡಿಕೊಂಡಿರುತ್ತಾಳೆ. ಹಾಗೆ 3 ಕಣ್ಣುಗಳನ್ನು ಮತ್ತು 4 ಕೈಗಳನ್ನು ಹೊಂದಿರುತ್ತಾಳೆ. 2 ಬಲಗೈಯಲ್ಲಿ ಅಭಯ ಹಸ್ತಗಳನ್ನು ತೋರಿಸುತ್ತಿರುತ್ತಾಳೆ. ಹಾಗೆ ಎಡಗೈಯಲ್ಲಿ ಖಡ್ಗಗಳನ್ನು ಈ ತಾಯಿ ಹಿಡಿದಿರುತ್ತಾಳೆ. ಈ ಕಾಳರಾತ್ರ ತಾಯಿಯು ಭಯಂಕರ ರೂಪವನ್ನು ಹೊಂದಿರುತ್ತಾಳೆ. ಅಲ್ಲದೆ ಕತ್ತೆಯ ಮೇಲೆ ತಾನು ಕುಳಿತುಕೊಂಡು ಇರುತ್ತಾಳೆ. ಈ ತಾಯಿಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅಂಥವರಿಗೆ ಮನಸಾರೆ ಈ ತಾಯಿ ಆಶೀರ್ವದಿಸುತ್ತಾಳೆ. ಹಾಗೆ ನಮ್ಮ ಬದುಕಿನಲ್ಲಿ ಬರುವ ಅಂಧಕಾರವನ್ನು ತೊಲಗಿಸಿ, ಅನಾರೋಗ್ಯವನ್ನು ತೊಲಗಿಸಿ, ಶಾಂತಿ ಮತ್ತು ಧೈರ್ಯವನ್ನು ತುಂಬಿರುತ್ತಾಳೆ. ಸರ್ವಸಿದ್ಧಿಯು ಕೊಡುವ ಈ ತಾಯಿ ರಕ್ತ ಬೀಜಾಸುರ ಎಂಬ ರಾಕ್ಷಸನನ್ನು ಕೂಡ ಸಂಹರಿಸುತ್ತಾಳೆ. ಈ ತಾಯಿ ಹೇಗೆ ಸಂಹರಿಸುತ್ತಾಳೆ? ಈ ತಾಯಿ ರೂಪ ಯಾವಾಗ ಬರುತ್ತೆ ಎಂದು ನೋಡೋಣ. ರಕ್ತ ಬೀಜಾಸುರ ಎಂಬ ರಾಕ್ಷಸನು ವಿಶೇಷ ವರವನ್ನು ಬ್ರಹ್ಮನಿಂದ ಪಡೆದಿರುತ್ತಾನೆ. ಈತನನ್ನು ಯಾವ ದೇವತೆಗಳಿಂದಲೂ ಸಂಹರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ರಕ್ತ ಬೀಜಾಸುರನ ಮೈಯಿಂದ ಬಿದ್ದಂಥ ಒಂದೊಂದು ರಕ್ತವೂ ಕೂಡ ಒಬ್ಬೊಬ್ಬ ರಾಕ್ಷಸನನ್ನು ಸೃಷ್ಟಿ ಮಾಡುತ್ತಿರುತ್ತದೆ. ಹಾಗಾಗಿ ಇವನನ್ನು ವಧೆ ಮಾಡಲು ಯಾರ ದೇವತೆಗಳಿಂದಲೂ ಅಥವಾ ಯಾವ ದೇವತೆಗಳಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ತಿಳಿದ ದುರ್ಗಾದೇವಿಯು ತನ್ನ ವಿಶೇಷವಾದ ತೇಜಸ್ಸಿನಿಂದ ಈ ಕಾಳರಾತ್ರಿಯ ರೂಪವನ್ನು ಧರಿಸುತ್ತಾಳೆ. ಹಾಗೆ ರಕ್ತ ಬೀಜಾಸುರನನ್ನು ವಧೆ ಮಾಡುತ್ತಿರುತ್ತಾಳೆ. ಆದರೆ ಇವನ ಮೈಯಿಂದ ಬಿದ್ದಂಥ ಒಂದೊಂದು ರಕ್ತವೂ ಕೂಡ ಒಂದೊಂದು ರಾಕ್ಷಸರನ್ನು ಹುಟ್ಟಿ ಹಾಕುತ್ತಿತ್ತು. ಇದನ್ನು ತಿಳಿದ ದುರ್ಗಾಮಾತೆಯು ಕಾಳರಾತ್ರಿಯ ರೂಪವನ್ನು ಧರಿಸಿ ತನ್ನ ನಾಲಿಗೆಯನ್ನು ಹೊರಚಾಚಿ ರಕ್ತ ಬೀಜಾಸುರ ಎಂಬ ರಾಕ್ಷಸನನ್ನು ರಕ್ತವನ್ನು ಕುಡಿಯುತ್ತಾಳೆ. ಹಾಗೆ ತನ್ನ ನೆಲದ ಮೇಲೆ ಒಂದು ರಕ್ತ ಬೀಳದ ಹಾಗೆ ಆತನನ್ನು ನುಂಗಿ ಕೂಡ ಹಾಕುತ್ತಾಳೆ. ಹೀಗೆ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿದರೂ ಕೂಡ ಈ ತಾಯಿಗೆ ರಕ್ತದಾಹ ಹಿಂಗುವುದಿಲ್ಲ. ಮುಂದೆ ಬಂದವರನ್ನು ಸೀಳುತ್ತಾ ನುಗ್ಗಿಕೊಂಡು ಬರುತ್ತಿರುತ್ತಾಳೆ. ಇದೆಲ್ಲವನ್ನು ತಿಳಿದ ಶಿವನು ತಾನು ಚಿಕ್ಕ ಮಗುವಾಗಿ ಅಲ್ಲಿ ಅಡ್ಡವಾಗಿ ಆಕೆ ಬರುವ ದಾರಿಯಲ್ಲಿ ಮಲಗುತ್ತಾನೆ. ಹಾಗೆ ಬರುತ್ತಿದ್ದ ತಾಯಿಯು ಕೂಡ ಶಿವನ ಎದೆಯ ಮೇಲೆ ಕಾಲಿಟ್ಟಾಗ ಅಥವಾ ಕಾಲು ತಾಗಿದ ತಕ್ಷಣ ತನ್ನ ಗಂಡನ ಎದೆಯ ಮೇಲೆ ಕಾಲಿಟ್ಟೆ ಎಂದು ತಿಳಿದು ಆ ತಾಯಿ ಸಹಜ ಸ್ಥಿತಿಗೆ ಮರಳುತ್ತಾಳೆ. ನಂತರ ಈ ತಾಯಿಯು ಮಂದಸ್ಮಿತೆಯಲ್ಲಿ ತನ್ನ ರೌದ್ರ ರೂಪಕ್ಕೆ ತಾಳಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಾಳೆ. ಅದೇ ರೀತಿ ನಾವು ಕೂಡ ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ಅಮ್ಮನವರನ್ನು ಹೇಗೆ ಪೂಜೆ ಮಾಡಬೇಕು, ಯಾವ ಮಂತ್ರ ಜಪಿಸಬೇಕು ಎಂದು ನೋಡೋಣ. ಈ ತಾಯಿಗೆ ಕೃಷ್ಣ ಕಮಲ ಹೂವು ಎಂದರೆ ತುಂಬ ಇಷ್ಟ. ಹಾಗೂ ಸೇವಂತಿಗೆ ಹೂವು ಎಂದರೆ ತುಂಬ ಇಷ್ಟ. ಕಡು ನೀಲಿ ಬಣ್ಣ ಇವಳ ಇಷ್ಟವಾದ ಬಣ್ಣವಾಗಿರುತ್ತದೆ. ಹಾಗೆ ನಾವು ಕೂಡ ಕಡು ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ಈ ತಾಯಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಪ್ರಸಾದ ಏನೆಂದರೆ ಬೆಲ್ಲದಿಂದ ಮಾಡಿದಂಥ ಪ್ರಸಾದ ಈ ತಾಯಿಗೆ ನೈವೇದ್ಯವಾಗಿ ಇಡಬಹುದು. ಹಾಗೆ ಈ ತಾಯಿಯನ್ನು ಪೂಜೆ ಮಾಡುವಾಗ ಹೇಳುವ ಮಂತ್ರ ಓಂ ಹ್ರೀಂ ಶ್ರೀಂ ಕಾಳರಾತ್ರಿ ದುರ್ಗಾಯೇ ನಮಃ ಎಂದು 21 ಬಾರಿ ಅಥವಾ 108 ಬಾರಿ ಜಪಿಸುವುದರಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೂಡ ನಾವು ಪಡೆದುಕೊಳ್ಳಬಹುದು ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪೂರ್ತಿ ವಿಡಿಯೋ ನೋಡಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.